ಅಂಗಡಿ ಹತ್ರ ಬಂದಿದ್ದೀನಿ, ನೋಡೋಣ ಕಾರ್ಡು ಇಸ್ಕೊತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನನಗೆ ಆ್ಯಕ್ಚುಲಾಗಿ ಇವತ್ತು ಫುಲ್ ಖುಷಿ ಆಗ್ತಿದೆ. ಅದರಲ್ಲೂ ಯೋಗೇಶ್ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಗಿಫ್ಟ್ ಕಳಿಸಿದ್ದಾರೆ. ಅದೇನು ಗಿಫ್ಟು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ತಮ್ಮನೇಲಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ನಾನಿವತ್ತು ತೋರಿಸುವಂಥ ಗಿಫ್ಟು ಅದು ನನ್ನ ಹಸ್ಬೆಂಡ್ ಹತ್ರನೇ ಇಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇಸ್ಕೊಂಡು ಬರೋಣ. ಹಾಗೆಯೇ ನನಗಿವತ್ತು ತುಂಬಾ ಖುಷಿ ಆಗ್ತಿದೆ. ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಮತ್ತು ಬಂದು ವಾಪಸ್ ಹೋಗಿರೋವಂಥ ಸಿಚುವೇಶನ್ ಆಗಿತ್ತಲ್ಲ, ಅದು ಕೂಡ ತುಂಬ ಬೇಜಾರಾಯಿತು. ಬಟ್ ನಾನು ಮಾಡಿದ ತಪ್ಪನ್ನು ನೀವು ಯಾರು ಮಾಡಬೇಡಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಈ ಥರದ್ರಲ್ಲಿ ಪ್ರಾಬ್ಲಮ್ ಆಗಿದ್ದರೆ ನನ್ನ ಹತ್ರ ಏನು ಸೊಲ್ಯೂಷನ್ ಇದೆ ಅದು ನಾನು ಕೊಡ್ಬೋದು. ಸೊ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ನೋಡ್ಕೊಬನ್ನಿ, ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಅದರ ಅಂಗಡಿ ಹತ್ರ ಬಂದಿದ್ದೀನಿ, ನೋಡೋಣ ಕಾರ್ಡು ಇಸ್ಕೊತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನನಗೆ ಆ್ಯಕ್ಚುಲಾಗಿ ಇವತ್ತು ಫುಲ್ ಖುಷಿ ಆಗ್ತಿದೆ. ಅದರಲ್ಲೂ ಅವ್ರ ಹತ್ರ ಕಾರ್ಡನ್ನ ತೊಗೊಳೋದ್ರೆ ತುಂಬ ಖುಷಿ ಆಗುತ್ತೆ. ಸೊ ಗೈಸ್ ನೋಡೋಣ. ಬನ್ನಿ, ಏನು ಗಿಫ್ಟು ಅಂತ ಕೇಳ್ತಿರಲ್ವ, ಯೂಟ್ಯೂಬ್ ಕಡೆಯಿಂದ ಗಿಫ್ಟ್ ಕೂಡ ಬಂತು. ಫುಲ್ ಖುಷಿ ಆಗ್ತಿದೆ. ಫೈನಲಿ ನಾನಿವಾಗ ಶಾಪ್ ಹತ್ರ ಹೋಗಿ ಅದನ್ನೆಲ್ಲ ನಮ್ಮ ಮನೆಯವ್ರ ಹತ್ರನೇ ಇಸ್ಕೊಂಡೆ. ಫೈನಲಿ ನನಗೆ ಇದು ಪೋಸ್ಟ್ ಮ್ಯಾನ್ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೆ. ಒಂದು ಸರಿ ಬಂದು ಹೋಗಿದೆ ಮೇಡಮ್, ಅದು ನಾನು ಲೀವಲ್ಲಿದ್ದೆ, ಹಾಗಾಗಿ ಅದು ರಿಟರ್ನ್ ಹೋಗಿದೆ ಅಂತ ಹೇಳಿದರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏಕೆಂದರೆ ಬೇಗನೆ ನಾನು ಅಪ್ಲೈ ಮಾಡಿದ ಒಂದು ವಾರದೊಳಗಡೆ ಎಲ್ಲ ಗೂಗಲ್ ಪಿನ್ ಬಂದು ರಿಟರ್ನ್ ಆಗೋಗಿದೆ. ಬಟ್ ನಾನು ಹೋಗಿ ಚೆಕ್ ಮಾಡಬೇಕಿತ್ತು. ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಮಂಡಿ ಅಡ್ರೆಸ್ ಕೊಟ್ಟಿದ್ದೆ. ಮಂಡಿ ಅಡ್ರೆಸ್ಸಲ್ಲಿ ಏನಿದೆ ಅಂದರೆ, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದೇ ನೇಮಿಗೆ ಅದೇ ಬಂದಿದೆ. ಅವ್ರದ್ದೇನು ತಪ್ಪಿಲ್ಲ, ಬಟ್ ತಪ್ಪು ನನ್ನ ಕಡೆಯಿಂದ ಆಗಿದೆ. ನಾನಲ್ಲಿ ಮೆನ್ಷನ್ ಮಾಡಬೇಕಿತ್ತು, ಇಲ್ಲ ಮನೆ ಅಡ್ರೆಸ್ ಕೊಡಬೇಕಾಗಿತ್ತು, ಇಲ್ಲ ಶಾಪ್ದು ಕರೆಕ್ಟಾಗಿ ನೇಮ್ ಹಾಕಿ ಕೊಡಬೇಕಿತ್ತು. ನಾನೇನು ಮಾಡಿದೆ, ಆಧಾರ್ ಕಾರ್ಡ್ ಇರೋ ನೇಮನ್ನೇ ಅಲ್ಲಿ ಹಾಕಿದ್ದೆ. ಅಲ್ಲಿ ನಾನು ಅಟ್ಲೀಸ್ಟ್ ನಮ್ಮ ಹೆಸರಾದರೂ ಬರೀಬೇಕಿತ್ತು, ಇಲ್ಲ ನಮ್ಮ ಮನೆಯವ್ರ ಹೆಸರಾದರೂ ಬರೀಬೇಕಿತ್ತು, ಅಥವಾ ಹೀಗೆ ಲೋಕೇಶ್ ಬಾಳೆಕಾಯಿ ಮಂಡಿ ಅಂತ ಅದು ನೇಮಾದರೂ ನಾನು ಬರೀಬೇಕಿತ್ತು. ಅಲ್ಲಿ ನಾನು ತಪ್ಪು ಮಾಡಿದುಂಟು. ಸೊ ಅದು ತಪ್ಪನ್ನು ಕೂಡ ಮತ್ತೆ ನಮಗೆ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಅನ್ನೋದು ಸಿಕ್ಕಿರುತ್ತೆ. ಅದನ್ನು ನಾವು ಸಂಪೂರ್ಣವಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಾನು ಎಲ್ಲೆಲ್ಲಿ ತಪ್ಪು ಮಾಡಿದೆ, ಗೂಗಲ್ ಪಿನ್ನ ಅಪ್ಲೈ ಮಾಡಿದೆ, ಎಲ್ಲ ಪ್ರೊಸೀಜರು ನನ್ನದು ಮಾನಿಟೈಸೇಷನ್ ತನಕ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲಿಲ್ಲ. ಪ್ರಾಬ್ಲಮ್ಸ್ ಬಂದದ್ದು ಇಲ್ಲಿ ಗೂಗಲ್ ಪಿನ್ ತಗೊಳ್ಳೋದ್ರಲ್ಲಿ ನನಗೆ ಪ್ರಾಬ್ಲಮ್ಸ್ ಆಯಿತು. ಗೂಗಲ್ ಪಿನ್ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಏನೋ ಒಂಥರ ಖುಷಿ ಅಂತ ಅಂದ್ಕೊಳ್ತಿದ್ದೆ. ಬಟ್ ಈ ರೇಂಜ್ ಖುಷಿ ಇರುತ್ತೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಹಾಗೆಯೇ ನನ್ನ ಈ ಮಾನಿಟೈಸೇಷನ್ ಆಗೋ ತನಕ ತುಂಬ ಜನ ಹಿಂದೆ ಆಗಿರ್ಬೋದು, ಡೈರೆಕ್ಟಾಗಿ ಆಗಿರ್ಬೋದು, ತುಂಬ ಜನ ಸಪೋರ್ಟ್ ಮಾಡಿದ್ದೀರ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಕೃತಜ್ಞತೆಯನ್ನು ತಿಳಿಸ್ತೀನಿ. ಹಾಗೆಯೇ ನಾನು ಇವತ್ತು ಶುಕ್ರವಾರ ನೋಡಿ, ಇವತ್ತು ಶುಕ್ರವಾರ ಮತ್ತು ನಾನು ರಾಯರ ದಿನ ಬರಬೇಕು ಅಂತ ಸ್ವಲ್ಪ ನೆನ್ನೆನೂ ಕೂಡ ರಾಯರ ಹತ್ರ ಗುರುವಾರ ಆಗಿರೋದ್ರಿಂದ ನೆನ್ನೆನೂ ಕೂಡ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ, ರಾಯರ ಆದಷ್ಟು ಬೇಗ ಪಿನ್ ಬರಲಿ, ಮತ್ತು ಅದೇ ರೀತಿ ತಪ್ಪನ್ನು ನಾನು ಮಾಡಲ್ಲ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೆ. ಫೈನಲಿ ನಾನು ಮಾಡಿದ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗ್ಬಿಡಿ, ಸರಿಯಾಗಿ ಅಡ್ರೆಸ್ನ ಮೆನ್ಷನ್ ಮಾಡಿ. ಆಧಾರ್ ಕಾರ್ಡಲ್ಲಿ ಇರೋದಿರಲಿ, ಸಮಥಿಂಗ್ ನೀವು ಬೇರೆ ಅಡ್ರೆಸ್ಸಲ್ಲಿ ಕೇಳುತ್ತೆ, ಆ ಅಡ್ರೆಸ್ನ ನೀವು ಕರೆಕ್ಟಾಗಿ ಇರೋವಂಥ ಅಡ್ರೆಸ್ನ ಅಲ್ಲಿ ಫಿಲ್ ಮಾಡಿ. ಇವಾಗ ಇರೋವಂಥ ಅಡ್ರೆಸ್ ಏನಿದ್ದೀರೋ ಆ ಅಡ್ರೆಸ್ನ ನೀವು ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇರೋ ಕಡೆನೇ ನಿಮಗೆ ಗೂಗಲ್ ಪಿನ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆಯೇ ಯಾರು ನಾನು ಮಾಡಿದ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಗೂಗಲ್ ಪಿನ್ ಬಂದಿರುತ್ತೆ, ಪೋಸ್ಟ್ ಆಫೀಸಲ್ಲಿ ಹೋಗಿ 7 ಡೇಸ್ ಆದಮೇಲೆ ಹೋಗಿ, 7 ಡೇಸ್ ಅಂದರೆ ಒಂದು ಅಪ್ಲೈ ಮಾಡಿದ ಒಂದು 3 ಡೇಸ್ 4 ಡೇಸ್ಗೆಲ್ಲ ನೀವು
ಪೋಸ್ಟ್ ಆಫೀಸ್ ನಿಯರ್ ಯಾವುದಿದೆ ಆ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ವಿಚಾರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಗೂಗಲ್ ಪಿನ್ನು ವಾಪಸ್ 7 ಡೇಸ್ ಇರುತ್ತೆ. 7 ಡೇಸ್ ಆದಮೇಲೆ ರಿಟರ್ನ್ ಹೋಗೋವಂಥ ಚಾನ್ಸಸ್ ಇರುತ್ತೆ. ಇವಾಗ ನಂದು ಬೇಗನೆ ಬಂದಿದೆ, ಬಟ್ 7 ಡೇಸಲ್ಲಿ ಮತ್ತೆ ಅದು ರಿಟರ್ನ್ ಹೋಗಿದೆ. ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು. ನಾನು ಕೂಡ ನೆಗ್ಲೆಕ್ಟ್ ಮಾಡಿದೆ, ಬಂದರೆ ಇಲ್ಲೇ ಬರುತ್ತಲ್ವಾ, ಎಲ್ಲೋಗ್ಬಿಡುತ್ತೆ. ಪೋಸ್ಟ್ ಮ್ಯಾನ್ ಕೂಡ ತುಂಬ ಗೊತ್ತಿರೋದ್ರಿಂದ ಅವರಿಲ್ಲೇ ಬಂದು ನನಗೆ ಕೊಟ್ಟು ಹೋಗ್ತಾರೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಅದು ಎಕ್ಸ್ಪೆಕ್ಟ್ ತಪ್ಪಾಯಿತು ನೋಡಿ. ಬಟ್ ಏನಪ್ಪ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ಳೋದು ಅಂತಿದೆ. ಬಟ್ ನನಗೆ ಇವಾಗ ಗೂಗಲ್ ಪಿನ್ ಬಂದಿದೆ. ನಮ್ಮ ಮನೆಯವ್ರ ಹತ್ರನೇ ಇಸ್ಕೊಂಡೆ ಗೂಗಲ್ ಪಿನ್ನನ್ನು. ನೋಡಿ, ಇದು ನನ್ನ ಗೂಗಲ್ ಆ್ಯಡ್ಸೆನ್ಸ್ ಕಾಣಿಸಿದೆಯಾ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನನಗೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ರಾಯರು ಆದಷ್ಟು ಬೇಗ ನನ್ನ ಕೋರಿಕೆನ ಈಡೇರಿಸಿದ್ರು ಅಂದ್ಕೊಳ್ತೀನಿ. ಹಾಗೆಯೇ ನನಗೆ ಇದು ಸಿಗುತ್ತಾ ಇಲ್ವಾ ಅಂತ ತುಂಬಾ ಡೌಟಲ್ಲಿದ್ದೆ. ತುಂಬ ಬೇಜಾರಾಗಿಬಿಟ್ಟಿತ್ತು ನನಗೆ, ನಿಜವಾಗ್ಲೂ ಬೇಜಾರಾಗಿತ್ತು. ಇದನ್ನು ತಗೊಳ್ಳೋದಕ್ಕೆ ನಾನು ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ಗೂಗಲ್ ಎಲ್ಲೂ ಕಷ್ಟಪಡಲಿಲ್ಲ, ಬಟ್ ಇದನ್ನು ತಗೋಬೇಕು, ಇದು ಕೈ ಸೇರಬೇಕು ಅಂದಾಗ ತುಂಬಾ ಕಷ್ಟನ ನಾನು ಪಟ್ಟಿದ್ದೀನಿ. ಸೊ ಬಂದು ವಾಪಸ್ ಹೋಗಿರೋದಲ್ವಾ, ಸೊ ಹಾಗಾಗಿ ಯಾರಿಗಾದರೂ ಬೇಜಾರಾಗೇ ಆಗುತ್ತೆ. ಸೊ ನಾನು ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಇದು ಬರೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಎಫರ್ಟ್ ಹಾಕ್ತೆ. ನನಗೂ ಒಂದಲ್ಲ ಒಂದು ದಿನ ಇದು ನನ್ನ ಕೈ ಸೇರುತ್ತೆ ಅಂದ್ಕೊಂಡೆ. ಬಟ್ ಅಷ್ಟು ಈಸಿ ಅಲ್ಲ, ಅಷ್ಟೊಂದು ಈಸಿ ಅಂತೂ ಅಂದ್ಕೊಳ್ಳೇಬೇಡಿ. ತುಂಬ ಕಷ್ಟ ಇದೆ. ನಾವು ಹೇಗೆ ಡೇ 1ಇಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ರೆ 4000 ಕಂಪ್ಲೀಟ್ ಮಾಡೋ ತನಕ ಸಿಕ್ಕಾಪಟ್ಟೆ ಎಫರ್ಟ್ ಇದೆ. ಎಫರ್ಟ್ ಹಾಕ್ಲೇಬೇಕು. ಹಾಗೆಯೇ ಎಫರ್ಟ್ ಹಾಕ್ದಲೇ ಏನೂ ಸಾಧ್ಯ ಇಲ್ಲ, ಆಯಿತಾ? ಒಂದು ಲೈವ್ ಆಗಿರ್ಬೋದು ಅಥವಾ ಒಂದು ವಿಡಿಯೋನ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅದನ್ನು ಥಂಬ್ನೇಲ್ ರೆಡಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಕಷ್ಟ ಇದೆ, ಇಲ್ಲ ಅಂತಲ್ಲ. ನಾನು ಎಷ್ಟೊಂದು ಸಾರಿ ಇದಕ್ಕೋಸ್ಕರ ಎಷ್ಟೊಂದು ಸಾರಿ ನಿಜವಾಗ್ಲೂ ಸರಿಯಾಗಿ ನಿದ್ದೆ ಮಾಡಿಲ್ಲ, ಗೊತ್ತಾ? ಸರಿಯಾಗಿ ನಿದ್ದೆ ಮಾಡಿಲ್ಲ. ಒಂದು ನೈಟ್ ಆದರೆ ಒಂದು ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ವಾಯ್ಸ್ ಕೊಡೋದಾಗಿರ್ಬೋದು. ಯಾಕೆಂದರೆ ನಮಗಿನ್ನ ಅದು ಅಷ್ಟು ನಾವು ಮುಂದುವರೆದಿಲ್ಲ. ಅಂದರೆ ವಿಡಿಯೋ ಮಾಡೋದಾಗಿರ್ಬೋದು. ನಾನು ಸಮುದ್ರ ತುಂಬ ದೊಡ್ಡದಿದೆ, ಆಯಿತಾ? ಯೂಟ್ಯೂಬ್ ಅನ್ನೋ ಸಮುದ್ರ ತುಂಬ ದೊಡ್ಡದಿದೆ. ಅಲ್ಲಿ ನಾವು ಏನೇ ಮಾಡಿದ್ರೂ ತೀರಾ ಕಮ್ಮಿನೇ ಅಂತ ಹೇಳ್ಬೋದು. ಏಕೆಂದರೆ ಈಜ್ಕೊಂಡು ಹೋದಷ್ಟು ಮುಂದೆ ಇನ್ನು ದೊಡ್ಡ ಸಮುದ್ರ ಇರುತ್ತೆ. ಅದನ್ನು ನಾವು ರೀಚ್ ಮಾಡೋದು ತುಂಬ ಕಷ್ಟ ಇದೆ. ಯೂಟ್ಯೂಬಲ್ಲಿ ಇರೋವಂಥ ಕೆಲವೊಂದು ಪ್ರೊಸೀಜರ್ಸ್ಗಳಾಗಿರ್ಬೋದು, ಎಲ್ಲವನ್ನು ಮೇಂಟೈನ್ ಮಾಡಿಕೊಂಡು ನೀಟಾಗಿ ಹೋಗೋದಿದೆಯಲ್ಲ, ತುಂಬ ಕಷ್ಟ ಇದೆ. ಕೊನೆಗೂ ಫೈನಲಿ ನನಗೆ ಆ್ಯಡ್ಸೆನ್ಸ್ ಬಂತು, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಈ ದಿನಕ್ಕೋಸ್ಕರ ತುಂಬಾ ಕಾದಿದ್ದೀನಿ. ಮತ್ತು ಕೆಲವೊಂದು ಸಾರಿ ನೋವು ಕೂಡ ಆಗುತ್ತೆ. ಯಾಕೆ ಗೊತ್ತಾ? ಇಷ್ಟು ಫೈನಲಾಗಿ ಬಂದಮೇಲೆ, ಈ ಫೈನಲಿಗೆ ಬಂದಮೇಲೆ ಕೆಲವರು ಮಾತುಗಳನ್ನ ಕೇಳೋಕ್ಕಾಗಲ್ಲ, ಮಾತುಗಳಾಡ್ತಾರೆ ಒಂದೊಂದು ಥರ, ಅದೆಲ್ಲ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಸಿಕ್ಕಾಬಟ್ಟೆ ತುಂಬ ಜನ ಅಂದಿದ್ದಾರೆ, ಆಯಿತಾ? ಕೆಲವರು ಹೊಗಳಿರ್ಬೋದು, ಬಟ್ ಡೈರೆಕ್ಟ್ ಹೊಗಳಿರ್ಬೋದು, ಹಿಂದಗಡೆ ತುಂಬಾ ಮಾತಾಡ್ಕೊಂಡಿರ್ತಾರೆ. ಸೊ ಯಾರೇನಾದ್ರು ಅಂದ್ಕೊಳ್ಳಿ, ಸೊ ನಾನು ಥಿಂಕ್ ಮಾಡಲ್ಲ, ಆಯಿತಾ? ಏಕೆಂದರೆ ಇವಾಗ ಇದನ್ನು ತೊಗೋಬೇಕಂದ್ರೆ ನಾನು ಎಫರ್ಟ್ ಹಾಕಿದ್ದೀನಿ. ಇದನ್ನು ತೊಗೊಳೋದಕ್ಕೆ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ, ಆಯಿತಾ? ಅವ್ರ ಮಾತುಗಳೆಲ್ಲ ನಾನು ತಲೆ ಕೊಡೋಷ್ಟು ಥಿಂಕ್ ಮಾಡೋಕ್ಕೆ ನನಗೆ ಟೈಮ್ ಕೂಡ ಇಲ್ಲ. ಓಕೆ, ಫೈನಲಿ ಇವಾಗ ಯಾರಿಗಾದರೂ ತುಂಬ ಯೂಸ್ ಆಗುತ್ತೆ ಗೂಗಲ್ ಆ್ಯಡ್ಸೆನ್ಸಿಂದ ಅಂದರೆ, ಈಗ ನೀವು ಅಪ್ಲೈ ಮಾಡೋತವಿಂದ ಹಿಡಿದು ಪ್ರತಿಯೊಂದು ಕೂಡ ತುಂಬ ನೀಟಾಗಿ, ತುಂಬ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡಿಸ್ಬೇಕಾಗತ್ತೆ. ಅಥವಾ ನೀವೇ ಮಾಡಿಕೊಂಡ್ರೂ ಪರವಾಗಿಲ್ಲ. ಫೋನಲ್ಲಿ ಮಾಡ್ಕೊಳ್ಳೋದಾದರೆ ಅದರಲ್ಲೂ ತುಂಬ ಫಿಲ್ ಮಾಡುವಂಥದ್ದು ತುಂಬ ಇರುತ್ತೆ. ಕರೆಕ್ಟಾಗಿ ನೋಡಿ ಫಿಲ್ ಮಾಡಬೇಕು. ಅಲ್ಲಿ NIV 1 ಅಂತ ಇರುತ್ತೆ. NIV 1 ಅಂತ ಅಂದರೆ ನಿಮಗೆ ಇಮ್ಮಿಡಿಯೇಟ್ಲಿ ಆನ್ಲೈನ್ OTP, ಓಕೆನಾ? ಆನ್ಲೈನಲ್ಲಿ ಪಿನ್ ಬರುತ್ತಲ್ಲ, ಅದು ನಿಮಗೆ ಪಟ್ ಅಂತಲೇ ಬಂದುಬಿಡುತ್ತೆ ಆನ್ಲೈನಲ್ಲಿ ಮಾಡ್ಕೊಳ್ತೀನಿ ಅಂದರೆ. ಇಲ್ಲ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪೋಸ್ಟ್ ಆಫೀಸ್ ಮುಖಾಂತರ ಬರಬೇಕು ಅಂದರೆ OPT ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಆ OPT ಅನ್ನೋದು ನಮಗೆ ಹಳೆ ಕಾಲದ ಪ್ರೊಸೀಜರ್. ಅಂದರೆ ಪೋಸ್ಟ್ ಆಫೀಸಿಂದ ಇವಾಗ ಯಾವುದೇ ಒಂದು ಲೆಟರ್ ಬಂದ್ರೂ ಕೂಡ ನಮ್ಗೆ ಹಳೆ ಕಾಲದಲ್ಲಿ ಒಂದು ಫೋನ್ ಇರ್ತಿರಲಿಲ್ಲ, ಏನಿರ್ತಿರ್ಲಿಲ್ಲ ಅಲ್ವಾ? ಹೀಗೆ ಲೆಟರ್ ಮುಖಾಂತರ ನಾವು ಏನಾದರೂ ಒಂದು ವಿಷಯಗಳನ್ನ ಶೇರ್ ಮಾಡ್ಕೊತಿದ್ವಿ. ಹಾಗೆಯೇ OPT ಅಂದರೆ ಹಳೆಯದಾದಂತಹ
ರೀತಿ, ಹಳೆಯ ರೀತಿಯಲ್ಲಿ ನಾವು ಪಿನ್ನನ್ನು ಅಪ್ಲೈ ಮಾಡಬೇಕು. ನಿಮಗೆ ಇದು ಗೂಗಲ್ ಆ್ಯಡ್ಸೆನ್ಸ್ ಕೈಗೆ ಬೇಕು ಅನ್ನೋದಾದರೆ, ಇಲ್ಲ ನಾನು ಆನ್ಲೈನಲ್ಲೇ ವೆರಿಫಿಕೇಷನ್ ತೊಗೋತೀನಿ ಅನ್ನೋದಾದರೆ, ನಿಮಗೆ ವಿತಿನ್ ಸೆಕೆಂಡ್ಸಲ್ಲೇ ಆನ್ಲೈನಲ್ಲಿ ಕೂಡ ವೆರಿಫಿಕೇಷನ್ ಆಗುತ್ತೆ. ನಿಮ್ದು ಅಲ್ಲೇ ಕಂಪ್ಲೀಟ್ ಪ್ರೊಸೀಜರು ಕಂಪ್ಲೀಟ್ ಆಗುತ್ತೆ. ಬಟ್ ನೀವು ಅಪ್ಲೈ ಮಾಡೋದಾದರೆ ಹೇಳಿದ್ದಾಯ್ತಾ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಬೇಕಿದ್ದರೆ ನಾನು ಅದು ಕೂಡ ಒಂದು ವಿಡಿಯೋ ಮಾಡ್ಕೋಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಸೊ ನೋಡ್ತೀನಿ. ಹಾಗೆ ಫೈನಲಿ ನನಗೆ ತುಂಬಾ ಖುಷಿಯಾಗಿದೆ. ಎಲ್ರಿಗೂ ಕೂಡ, ನನ್ನ ಫ್ಯಾಮಿಲಿಗೆ, ಹಾಗೆಯೇ ನನಗೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ನೀವುಗಳು ಯಾರು ಸಪೋರ್ಟ್ ಮಾಡಿದಷ್ಟು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಿಮ್ಮ ಸಪೋರ್ಟ್, ಸಹಕಾರ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಮುಂದೆನೂ ಇರುತ್ತೆ ಅಂದ್ಕೊಳ್ತೀನಿ. ಒಂದು ಯೂಟ್ಯೂಬಲ್ಲಿ ಸಿಕ್ಕಿರೋಂಥ ಫ್ಯಾಮಿಲಿ ನಿಜವಾಗ್ಲೂ ಅಮೇಝಿಂಗ್ ಅಂತ ಹೇಳ್ಬೋದು. ನನಗೆ ರಿಯಲಿ ಜೊತೆಗಿದ್ದವರೆಲ್ಲ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ವೋ ಒಂದೂ ಗೊತ್ತಿಲ್ಲ. ಬಟ್ ನನಗೆ ಯೂಟ್ಯೂಬ್ ಅನ್ನೋ ಒಂದು ಫ್ಯಾಮಿಲಿ ಸಿಕ್ಕಾಗ ನನ್ನ ಪ್ರತಿಯೊಂದು ಒಂದು ಮೋನೋ ಆಗೋದ್ರಿಂದ ಹಿಡಿದು ಗೂಗಲ್ ಆ್ಯಡ್ಸೆನ್ಸ್ ಬರೋವರೆಗೂ ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ. ಮತ್ತು ನನಗೆ ಕೆಲವೊಂದು ಬಿಂದು ಸಿಸ್ಟರ್ ವಿಡಿಯೋ ಅಂದರೆ WH ಯಾರಿದ್ದಾರೆ ಅಂದಾಗೆಲ್ಲ ನನಗೆ ಪ್ಲೇ ಲಿಸ್ಟ್ ಆನ್ ಮಾಡಿಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ ಆಯಿತಾ. ಅವ್ರಿಗೆ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಟ್ YT-ನಲ್ಲಿ ಇರ್ತಾರೆ, ಇರಲ್ಲ ಅಂತಲ್ಲ, ತುಂಬ ಒಳ್ಳೆಯವರು ಇರ್ತಾರೆ, ಅಂಥವ್ರನ್ನ ನಾನು ಮಾತಾಡ್ತಿಲ್ಲ. ಬಟ್ ಜೊತೇಲಿದ್ದವರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ YT-ಲಿರೋರು ನಿಜವಾಗ್ಲೂ ಅವರು ಸಪೋರ್ಟ್ ಮಾಡೋಷ್ಟು ಯಾರೂ ಸಪೋರ್ಟ್ ಮಾಡಲ್ಲ. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಾವೆಲ್ಲೆಲ್ಲಿರ್ತೀವೋ ಅವ್ರನ್ನ ನಾನು ನೋಡೇ ಇರೋದಿಲ್ಲ, ಆದರೂ ಕೂಡ ನಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿರ್ತಾರೆ. ಸೊ ಯೂಟ್ಯೂಬಲ್ಲಿ ನಿಜವಾಗ್ಲೂ ಒಳ್ಳೆ ಪರ್ಸನ್ಗಳಿದ್ದಾರೆ, ಅವ್ರಿಗೆಲ್ಲ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿ ಇರ್ತೀನಿ. ಯಾಕೆಂದರೆ ನನಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರುಗಳು ಯಾರ ನೇಮನ್ನು ನಾನು ಹೇಳಲ್ಲ ಆಯಿತಾ. ಅವರೆಲ್ಲ ನನ್ನ ಮನಸ್ಸಲ್ಲಿದ್ದಾರೆ, ನಾನು ಸಾಯೋವರೆಗೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಈ ಆ್ಯಡ್ಸೆನ್ಸ್ ಬರೋದಕ್ಕೆ ಕೂಡ ಅವರು ಕೂಡ ಮೂಲ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆ್ಯಡ್ಸೆನ್ಸ್ ಕೆಲವರು ಫ್ರೆಂಡ್ಸ್, ಈ YT ಫ್ರೆಂಡ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಎಲ್ರಿಗೂ ಥ್ಯಾಂಕ್ಸ್ ಆಯಿತಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೈಪ್ ಅಂತ ಇರುತ್ತೆ, ಆ ಹೈಪ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಓಕೆನಾ, ಆದಷ್ಟು ರೀಚ್ ಆಗಲಿ ವಿಡಿಯೋ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಖುಷಿಗೆ ಕಾರಣರಾದಂಥ ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ.